ಮೊದಲನೇದಾಗಿ ನನ್ನೊಂದು ಕನ್ನಡ ಟೆಕ್ರೇಟ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಪ್ಲೀಸ್ ಎಲ್ಲರೂ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ಈ ಒಂದು ಟೈಮ್ನಲ್ಲಿ ನನಗೆ ನಿಮ್ಮ ಒಂದು ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು. ಪ್ಲೀಸ್ ಹೆಲ್ಪ್ ಮಾಡಬೇಕು ನೀವು. ಯಾಕಪ್ಪ ಅಂದರೆ ಹೇಳ್ಬೇಕ್ರಿ, ಯೂಟ್ಯೂಬಲ್ಲಿ ನಾನು ನಿಮ್ಮ ಮುಂದೆ ನೋಡ್ಬೋದು. ಈ ಕನ್ನಡ ಟೆಕ್ರೇಟ್ ಚಾನಲಲ್ಲಿ ಈಗ ವಿಡಿಯೋ ಮಾಡ್ತಾನೆ ಬಂದಿದ್ದೀನಿ, ಪ್ರತಿಯೊಂದು ದಿನ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ನೋಡ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟಿದೆ, 0 ಇಂದ 27,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಬಟ್ಟು ಈ ಯೂಟ್ಯೂಬ್ ನನಗೆ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತಾಯಿದೆ. ಯೂಟ್ಯೂಬ್ನಿಂದ ನನಗೆ ಬರ್ತಾಯಿದೆ, ಏನಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾವಾಗ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಾ ವಿಡಿಯೋ ಮಾಡಬಾರ್ದು ಅಂತ ಅನಿಸ್ತಿದೆ. ಅಷ್ಟು ಅಂದರೆ ಅಷ್ಟು ದುಃಖ ಆಗ್ತಿದೆ. ಈಗ ಹೇಳ್ಬೇಕಂದ್ರೆ ನೋಡಿರ್ಬೋದು, ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಡಿಯೋ ಮಾಡ್ತಾ ಬಂದಿನಿ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಬ್ಬ ಕನ್ನಡ ಟೆಕ್ರೇಟ್ ಸಬ್ಸ್ಕ್ರೈಬರ್ಸ್ ಯಾರಲ್ಲದಾರ ಪ್ಲೀಸ್ ಈ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಸಪೋರ್ಟ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ತುಂಬ ಅಂದರೆ ತುಂಬ ಬೇಕು ನನಗೆ. ಯಾಕಪ್ಪ ಅಂದರೆ ಹೇಳ್ಬೇಕ್ರೆ ಈಗ ನೋಡಿರ್ಬೋದು, ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೇನೇನು ನಂದೇನಿಲ್ಲ, ಅದ್ರ ಬಟ್ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಟ್ ಯೂಟ್ಯೂಬ್ನಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಏನಪ್ಪ ಪ್ರಾಬ್ಲಮ್ ಅಂದರೆ ನಾನು ನಿಮ್ಮದು ಹೇಳ್ತೀನಿ, ಶೇರ್ ಮಾಡ್ತೀನಿ. ಯಾವುದೋ ಒಂದು ಮುಚ್ಚುಮರೆ ಮಾಡಲ್ಲ, ಅದರಲ್ಲೇ ಒಂದು ಮುಚ್ಚುಮರೆ ಸಬ್ಸ್ಕ್ರೈಬರ್ಸ್ನ ಶೇರ್ ಮಾಡ್ತೀನಿ. ನನಗೆ ಪ್ರಾಬ್ಲಮ್ ಯೂಟ್ಯೂಬಲ್ಲಿ ಆಗೋ ಪ್ರಾಬ್ಲಮ್ ಏನಪ್ಪ ಅಂದರೆ ಇದೇ ಪ್ರಾಬ್ಲಮ್. ಏನಪ್ಪ ಅಂದರೆ ನನ್ನೊಂದು ಯೂಟ್ಯೂಬ್ಸ್ ನೀವು ಪ್ರತಿಯೊಂದು ವಿಡಿಯೋ ನೋಡ್ಕೊಳ್ಬೋದು. ವ್ಯೂಸ್ ಬರ್ತಾಯಿದೆ, ಇಲ್ಲ ಅಂತಾನಿಲ್ಲ, ವ್ಯೂಸ್ ಬರ್ತಾಯಿದೆ, ಸಪೋರ್ಟ್ ಕೂಡ ಕೊಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್. ಅದರಲ್ಲಿ ಏನೈತೆ ಯೂಟ್ಯೂಬ್ ನನ್ನೊಂದು ವಿಡಿಯೋ ನೋಟಿಫಿಕೇಶನ್ ಜಾಸ್ತಿ ಅಂತ ಆಗ್ತಾರೆ. ಇದ್ರ ಬಗ್ಗೆ ತುಂಬ ಮಾಡಿದ್ದೀನಿ, ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ಅಂದರೆ ಎಷ್ಟೋ ಕಷ್ಟಪಟ್ಟು ನಾನು ವಿಡಿಯೋ ಮಾಡಿರ್ತೀನಿ, ಯಾವುದೋ ಒಂದು ವಿಡಿಯೋ ಮಾಡಿದ್ರು. ಅದ್ರ ಬಟ್ ನನ್ನೊಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ, ಜಾಸ್ತಿ ಜನ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಾ ವಿಡಿಯೋ ಮಾಡಬಾರ್ದು ಅಂತ ನಿಮಗೆ ಅನಿಸ್ತಿದೆ. ಹೇಳ್ಬೇಕಾರೆ ಆ್ಯಕ್ಚುಲಿ ಎಷ್ಟೋ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾ ಬಂದಿದ್ದೀನಿ ಯೂಟ್ಯೂಬಲ್ಲಿ. ಎಷ್ಟೋ ಸ್ಟಾರ್ಟಿಂಗ್ ಡೇಸಲ್ಲಿ ಎಷ್ಟೋ ಕಷ್ಟ ಇದ್ದರೂ ಕೂಡ ವಿಡಿಯೋ ಮಾಡೋದು ನಿಲ್ಲಿಸಲಿಲ್ಲ, ವಿಡಿಯೋ ಮಾಡ್ತಾ ಬಂದೆ. ಅದೇ ರೀತಿ ವಿಡಿಯೋ ಮಾಡ್ತಾ ಈಗ ನಾನು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಅಂದರೆ 27,000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಪಡೆದಿದ್ದೀನಿ. ಮೊದಲನೇ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಪ್ಲೀಸ್. ಈ ಒಂದು ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಬೇಕು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, ನನ್ನ ಸಬ್ಸ್ಕ್ರೈಬರ್ಸ್ ನಾನೇನು ಫೇಕ್ ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇಲ್ಲ. ಈಗ ನಾನು ಈ ಒಂದು ವಿಡಿಯೋ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ. ನನಗೆ ಆಗುವಂಥ ಪ್ರಾಬ್ಲಮ್ ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ನನ್ನೊಂದು ಟಾರ್ಗೆಟ್. ಆ ಡೈಲಿ 3 ವಿಡಿಯೋ ಅಪ್ಲೋಡ್ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು. ಅದೊಂದು ಬೆಳಗ್ಗೆ ವಿಡಿಯೋ ಮಾಡಬೇಕು, ರಾತ್ರಿ ವಿಡಿಯೋ ಮಾಡಿ ಕೆಲಸಕ್ಕೆ ಹೋಗ್ಬೇಕು. ಅದೊಂದು ಬಿಡಿ ಪ್ರಾಬ್ಲಮ್. ಅದನ್ನ ಬಿಡಿ, ನಾನು ಏನೇ ಪ್ರಾಬ್ಲಮ್ ಅಂದ್ರೆ ಮನೇಲಿ ವಿಡಿಯೋ ಮಾಡ್ತೀನಿ. ಅದು ಬಟ್ ಯೂಟ್ಯೂಬೇ ಈ ರೀತಿ ನನಗೆ ಪ್ರಾಬ್ಲಮ್ ಕೊಡ್ತಾ ಇದೆ. ಈ ಪ್ರಾಬ್ಲಮ್ ನನಗೆ ತುಂಬ ದುಃಖ ಆಗ್ತಾಯಿದೆ. ಎಷ್ಟೋ ಏನೇ ಆದರೂ ಕೂಡ ನಾನು ಹತ್ತಿರಕ್ಕೆ ಕಣ್ಣೀರು ಬಂದಿರ್ಕಿಲ್ಲ, ಅದ್ರ ಬಟ್ ಇವಾಗ ಬಂತು. ಯಾಕಂದರೆ ಅಷ್ಟು ದುಃಖ ಐತೆ ನನಗೆ ಯೂಟ್ಯೂಬ್ನಿಂದ. ಏನಂದರೆ ಎಲ್ಲೋ ಬಂದೆ. ಸ್ಟಾರ್ಟಿಂಗ್ ಡೇಸಲ್ಲಿ ನೋಡ್ಬೋದು ನನ್ನೊಂದು ವಿಡಿಯೋ, ಅವಾಗ ವ್ಯೂಸ್ ಬರ್ತಿರ್ಕಿಲ್ಲ ಬಿಡಿ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅಂತಿದ್ವಿ. ಅದ್ರ ಬಟ್ ಸಬ್ಸ್ಕ್ರೈಬರ್ಸ್ ಇದ್ದು ಕೂಡ ವ್ಯೂಸ್ ವ್ಯೂಸ್ ಬರುತ್ತೆ, ಅದೇನಿಲ್ಲ. ಅದ್ರ ಬಟ್ ವಿಡಿಯೋ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಅದ್ರ ಜೊತೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದೀನಿ, ಕರೆಂಟ್ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಲ್ಲ ಅದಾರ, ನಾನು ನಿಮಗೋಸ್ಕರ ಹೇಳ್ತೀನಿ. ನಾ ಪ್ರತಿಯೊಂದು ವಿಡಿಯೋ ನೋಡ್ಕೊಬೋದು. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದೆ, ಅದರದ್ದು ನೋಟಿಫಿಕೇಶನ್ ಇಲ್ಲ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದರದ್ದು ನೋಟಿಫಿಕೇಶನ್ ಹೋಗಿಲ್ಲ. ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಆ ವಿಡಿಯೋ ನಾನು ನಿಮಗೋಸ್ಕರ ವಿಡಿಯೋ ಮಾಡಿರ್ತೀನಿ. ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ವ್ಯೂಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋ, ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾವೊಂದು ಪ್ರೊಸೀಜರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯಾವೊಂದು ಸೆಟ್ಟಿಂಗ್ ಮಾಡಬೇಕು, ಎಲ್ಲ ನಾನು ನಿಮಗೋಸ್ಕರ ವಿಡಿಯೋ ಮಾಡಿರ್ತೀನಿ. ಈ ಕನ್ನಡ ಟೆಕ್ರೇಟ್ ಚಾನಲ್ನಿಂದ ಪ್ರತಿಯೊಂದು ವಿಡಿಯೋ ಮಾಡಿರ್ತೀನಿ. ನಾನು ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮತ್ತು ತುಂಬ ಜನ ಕೇಳ್ತಾರೆ ಸಬ್ಸ್ಕ್ರೈಬರ್ಸ್ ಅಂದರೆ ಶಾರ್ಟ್ಸ್ ವಿಡಿಯೋಗೆ ವಾಚ್ ಟೈಮ್ ಕೌಂಟ್ ಆಗುತ್ತೆ ಇಲ್ಲ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ನೋಟಿಫಿಕೇಶನ್ ಹೋಗಿಲ್ಲ. ಪ್ಲೀಸ್ ನೀವು ಏನು ಮಾಡ್ಬೇಕಪ್ಪ ನನಗೆ ಸಪೋರ್ಟ್ ಅಂದರೆ ಈ ಒಂದು ಟೈಮ್ದಲ್ಲಿ ಪ್ರತಿಯೊಬ್ಬರ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ಈ ಒಂದು ಟೈಮ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಬೇಕು. ಏನು ಮಾಡ್ಬೇಕಪ್ಪ, ನೀವು ಏನೂ ಇಲ್ಲ, ಜಸ್ಟ್ ಏನು ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಆ ಸಬ್ಸ್ಕ್ರೈಬು ನೀವು ಅನ್ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ನಾನು ಯೂಟ್ಯೂಬ್ದವ್ರ ಕೂಡ ಜೊತೆ ಚಾಟಿಂಗ್ ಮಾಡಿದ್ದೀನಿ, ತುಂಬ ಚಾಟಿಂಗ್ ಮಾಡಿದ್ದೀನಿ. ನಾನು ಚಾಟಿಂಗ್ ಮಾಡಿ ನನಗೆ ತುಂಬ ಬೇಸರ ಆಯಿತು. ಅವ್ರು ಚಾಟಿಂಗ್ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಈ ರೀತಿದೆ, ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಂತ ಇದ್ದಾರೆ. ಮತ್ತು ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ, ವಿಡಿಯೋ ಮಾಡಿದ್ದೀರಾ. ಅದ್ರ ಬಟ್ ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿಲ್ಲ, ಆಲ್ ನೋಟಿಫಿಕೇಶನ್ ಆನ್ ಮಾಡಿಲ್ಲ. ಪ್ಲೀಸ್ ಆನ್ ಮಾಡ್ಕೊಳ್ಳಿ.
ಇದಿಷ್ಟೇ ನನ್ನೊಂದು ಪ್ರಾಬ್ಲಮ್ಮು ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ಬೇಕಂತ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಬ್ರು ಏನು ಅನಿಸುತ್ತೆ ಆಮೇಲೆ ಗೊತ್ತಿಲ್ಲ, ಅದ್ರ ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾನು ನಿಮಗೆ ತಿಳಿಸ್ಕೋಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ಕನ್ನಡ ಟೇಕಿರೋ ಚಾನೆಲ್ ಇದ್ದಿದ್ದೇ ನಿಮ್ಮಿಂದ. ನಿಮಗೋಸ್ಕರ ನಾನು ಯಾವುದೋ ಒಂದು ಫೇಕ್ ವಿಡಿಯೋ ಮಾಡಲ್ಲ, ಒರಿಜಿನಲ್ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ನೀವೇ ಈ ಒಂದು ಟೈಮ್ದಲ್ಲಿ ನನಗೆ ಸಪೋರ್ಟ್ ಬೇಕು. ನಿಮ್ಮನ್ನು ಬಿಟ್ಟರೆ ಇನ್ನೊಬ್ರು ಯಾರು ಸಪೋರ್ಟ್ ಇಲ್ಲ. ನನಗೆ ಯಾರು ಸಪೋರ್ಟ್ ಬೇಡ, ನನ್ನ ಸಬ್ಸ್ಕ್ರೈಬರ್ ಸಪೋರ್ಟ್ ಇದ್ದರೆ ಸಾಕು. ಅವ್ರಿಗೋಸ್ಕರ ನಾನು ಯಾವೆಲ್ಲ ವೀಡಿಯೋ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನೊಂದು ವಿಡಿಯೋ ಶೇರ್ ಮಾಡಿ ಆ ಕಡೆ ಈ ಕಡೆ. ಈ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬರ್ 50K ರಿಚ್ ಆಗ್ತದೆ. 30K ಸಬ್ಸ್ಕ್ರೈಬರ್ ರಿಚ್ ಮಾಡೋಣ. ಎಲ್ಲ ನ್ಯೂ ಯೂಟ್ಯೂಬರ್ಸ್ ಬೆಳೆಸೋಣ. ನಾನು ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯ ಐತೆ ಅಷ್ಟು ಸಪೋರ್ಟ್ ಮಾಡ್ತೀನಿ. ಪ್ರಮೋಷನ್ ಮಾಡೋಣ. 30K ಸಬ್ಸ್ಕ್ರೈಬರ್ ರೀಚ್ ಆದ ನಂತರ ನನ್ನ ಚಾನಲ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ವಿಡಿಯೋ ಪ್ರಮೋಷನ್ ಮಾಡೋ ಚಾನಲ್ಲು. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ ಶೇರ್ ಮಾಡಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಾನೊಂದು ವಿಡಿಯೋ ಜಾಸ್ತಿಯನ್ನು ಶೇರ್ ಮಾಡಿ ಈ ಒಬ್ಬ ಕನ್ನಡ ಯೂಟ್ಯೂಬರ್ಸ್ ಬಡ ಯೂಟ್ಯೂಬರ್ಸನ್ನು ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ಹೇಳ್ತಾನೆ. ಜೈನಂದ ಮತ್ತೆ ಅನಿಸುತ್ತೇನೆ ಎಲ್ಲರಿಗೆ. ಬಾಯ್.